ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಶ್ರೀ ಸಾಯಿ ಬಡಾವಣೆಯಲ್ಲಿರುವ ಶ್ರೀ ಶಿರಡಿ ಬಾಬಾ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಶಾಲನಗರ ತಾಲೂಕಿನ ಮದ್ಲಾಪುರ ಸಮೀಪದ ಬ್ಯಾಡಗೊಟ್ಟಹಾಡಿಯಲ್ಲಿ ಮಲೇರಿಯಾ ವಿರೋಧಿ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿ ಜಿಲ್ಲೆಯ ಅಥಣಿ ಗುರುದೇವ ಆಯುರ್ವೇದ ಆಸ್ಪತ್ರೆಯಲ್ಲಿ ವಿಶ್ವ ನರ್ಸ್ಗಳ ದಿನಾಚರಣೆಯನ್ನು ಆಚರಿಸಿದರು. ಕುಶಾಲನಗರ ತಾಲೂಕಿನ ಮದಲಾಪುರ ಸಮೀಪದ ಬ್ಯಾಡಗೊಟ್ಟಹಾಡಿಯಲ್ಲಿ ಮಲೇರಿಯಾ ವಿರೋಧಿ ಮಾಸಾಚರಣೆ ಹಾಗೂ ಅರಿವು ಮೂಡಿಸುವ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ದಿನಾಂಕ 12/5/2026ರಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಬ್ಬಾಲೆ ವ್ಯಾಪ್ತಿಯ ಬ್ಯಾಡಗೋಟ ಅಂಗನವಾಡಿ ಕೇಂದ್ರದಲ್ಲಿ ಮಲೇರಿಯಾ ವಿರೋಧಿ ಮಾಸಾಚರಣೆ ಮತ್ತು ಪೋಸ್ಕೋ ಕಾಯ್ದೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಡೆಸಲಾಯಿತು. ವೈದ್ಯಾಧಿಕಾರಿ ಅವರಾದ ಡಾಕ್ಟರ್ ಸಾನಿಯಾರವರು ಹದಿಹರೆಯದ ಹೆಣ್ಣು ಮಕ್ಕಳು ಗರ್ಭಿಣಿಯಾದರೆ ಆಗುವ ತೊಂದರೆಗಳ ಬಗ್ಗೆ ಹಾಗೂ ಪೋಸ್ಕೋ ಕಾಯ್ದೆ ಬಗ್ಗೆ ಮಾಹಿತಿಯನ್ನು ನೀಡಿದರು. ಆರೋಗ್ಯ ನಿರೀಕ್ಷಕರಾದ ಸಂಜಯ್ ರವರು ಮಲೇರಿಯಾ, ಡೆಂಗ್ಯೂ ಮತ್ತು ಸಾಂಕ್ರಾಮಿಕ ರೋಗಗಳ ಬಗ್ಗೆ, ಪರಿಸರ ಹಾಗೂ ಚರಂಡಿಗಳ ಸ್ವಚ್ಛತೆ ಕಾಪಾಡುವುದರ ಬಗ್ಗೆ, ಮುಂಜಾಗ್ರತೆ ಕ್ರಮಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಿದರು. ತಾಲೂಕು ಮೇಲ್ವಿಚಾರಕರಾದ ಅಶ್ವಿನಿ ರವರು ಮಗುವಿನ ಆರೈಕೆ ಹಾಗೂ ಮಗುವಿಗೆ ಹಾಕಿಸುವ ಲಸಿಕೆಗಳ ಬಗ್ಗೆ ಹಾಗೂ ಹೆಣ್ಣು ಮಕ್ಕಳ HPV ಲಸಿಕೆ ಬಗ್ಗೆ ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ನಾಗೇಂದ್ರಚಾರಿ, ಸಮುದಾಯ ಆರೋಗ್ಯ ಅಧಿಕಾರಿ ದೀಪು, ಆಶಾ ಕಾರ್ಯಕರ್ತೆಯವರಾದ ಕವಿತಾ, ಚಂದ್ರಾವತಿ ಹಾಗೂ ಅಂಗನವಾಡಿ ಕಾರ್ಯಕರ್ತೆ ಶಾಲಿನಿ ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ರಮ್ಯಾ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಕೊಡಗು ಜಿಲ್ಲೆ ಕುಶಾಲನಗರ ಪಟ್ಟಣದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಬಾಬನಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಬನಿಗೆ ಅಭಿಷೇಕ ನೆರವೇರಿಸಿ ಸುಗಂಧ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಲಾಯಿತು. ಬೆಳಗಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶಿರಡಿ ಸಾಯಿಬಾಬಾ ದೇವರ ದರ್ಶನವನ್ನು ಮಾಡಿಕೊಂಡು ಕಣ್ತುಂಬಿಕೊಂಡು ಪಾವನರಾದರು. ಮಹಿಳೆಯರಿಂದ ವಿಶೇಷ ಭಜನಾ ಪೂಜಾ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿ ನಡೆಯಿತು. ನಂತರ ಅರ್ಚಕರ ಸಮ್ಮುಖದಲ್ಲಿ ಬಾಬನಿಗೆ ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನು ಮಾಡಿದರು. ನೆರವೇರಿದ ಭಕ್ತಾದಿಗಳಿಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ, ಅನ್ನ ಸಂತರ್ಪಣೆಯು ನಡೆಯಿತು. ನ್ಯೂಸ್ ಸಂಗಮಕ್ಕಾಗಿ ವಂಶೀಹನಿ. ಕುಶಾಲನಗರ. ಬೆಳಗಾವಿ ಜಿಲ್ಲೆಯ ಅಥಣಿ ಗುರುದೇವ ಆಯುರ್ವೇದ ಆಸ್ಪತ್ರೆಯಲ್ಲಿ ವಿಶ್ವ ನರ್ಸ್ಗಳ ದಿನಾಚರಣೆಯನ್ನು ಆಚರಿಸಿದರು. ಅಥಣಿ ತಾಲೂಕಿನ ಗುರುದೇವ ಆಯುರ್ವೇದ ಆಸ್ಪತ್ರೆಯಲ್ಲಿ ಅಂತಾರಾಷ್ಟ್ರೀಯ ನರ್ಸ್ಗಳ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ನರ್ಸ್ ಸುರೇಖಾ ಜಾಧವ್ ಅವರನ್ನು ಕವಿತಾ ಬೋಸಾಲೆರವರು ಸತ್ಕರಿಸಿ ಸಿಹಿ ತಿನ್ನಿಸುವ ಮೂಲಕ ಗೌರವಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ತಾಲೂಕು ಮುಖಂಡ ಪ್ರವೀಣ್ ನಾಯಕ್ ಮಾತನಾಡಿ, ರೋಗಿಗಳ ಸೇವೆಯಲ್ಲಿ ನರ್ಸ್ಗಳು ತೋರುವ ಪ್ರಾಮಾಣಿಕತೆ ಮತ್ತು ತಾಳ್ಮೆ ಅತ್ಯಂತ ಶ್ಲಾಘನೀಯ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ವೈದ್ಯರಾದ ಮಹಾದೇವ್ ನಾಯಕ್, ಅನಿಲ್ ಬಾಮನೆ, MM ಶರ್ಮಾ, ಶರಣಪ್ಪ ಸಿಂಧೆ ಹಾಗೂ ಶಿವಾನಂದ ನಾವಿ ಉಪಸ್ಥಿತರಿದ್ದರು. ಇವತ್ತು ಅಂತಾರಾಷ್ಟ್ರೀಯ ನರ್ಸ್ ದಿನಾಚರಣೆ ಕಾರ್ಯಕ್ರಮದ ನಿಮಿತ್ತವಾಗಿ ಎಲ್ಲ ನರ್ಸ್ಗಳಿಗೆ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಗುರುದೇವ ಆಯುರ್ವೇದ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿರುವಂತಹ ನಮ್ಮ ಜಾಧವ್ ಮೇಡಮ್ ಅವರಿಗೆ ಇವತ್ತು ಸಮಾಜಮುಖಿಯಾಗಿ ಬಂದಿರುವ ಎಲ್ಲ ರೋಗಿಗಳಿಗೆ ಸ್ಪಂದನೆ ನೀಡಿ ಒಂದು ಒಳ್ಳೆಯ ಉಪಚಾರವನ್ನು ನೀಡುತ್ತಾ ಇವತ್ತು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ಅಂತಾರಾಷ್ಟ್ರೀಯ ನರ್ಸ್ ದಿನಾಚರಣೆ ನಿಮಿತ್ತವಾಗಿ ಅವರಿಗೆ ಗೌರವ ನೀಡಿ ಸತ್ಕಾರವನ್ನು ಮಾಡಾಯಿತು. ಇದೇ ರೀತಿ ತಮ್ಮ ಕಾಯಕ ದಿನನಿತ್ಯ ಜನರಿಗೆ ಮಾತನ್ನು ಕೂಡ ಹೇಳ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ, ಶಿವಮೊಗ್ಗ. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಸಮಾರೋಪ ಸಮಾರಂಭ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ಕ್ರೀಡಾ ರಾಷ್ಟ್ರೀಯ ಸೇವಾ ಯೋಜನೆ, ರೆಡ್ ಕ್ರಾಸ್ ಹಾಗೂ ಸ್ಕೌಟ್ಸ್ ಗೈಡ್ಸ್ ಘಟಕಗಳ ಸಮಾರೋಪ ಸಮಾರಂಭದಲ್ಲಿ ಸಮಾರೋಪ ಭಾಷಣ ಮಾಡಿ ಮಾತನಾಡಿದರು.
ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ನಿರಂತರವಾಗಿ ಕಲಿಯುವ ಆಸಕ್ತಿಯನ್ನು ಬೆಳೆಸಿಕೊಂಡು ಗುರಿ ಸಾಧನೆ ಮಾಡಲು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ಯಶಸ್ಸುಗಳಿಸಬೇಕು ಎಂದರು. ಸಮಾಜದಲ್ಲಿ ವಾಸಿಸುವ ಪ್ರತಿಯೊಬ್ಬರು ಭ್ರೂಣ ಹತ್ಯೆ ಮಾಡುವುದನ್ನು ಖಂಡಿಸಬೇಕು ಎಂದು ಶಾಸಕ ಮಂಜು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ತಮ್ಮ ವಿಭಾಗಗಳ ವರದಿಯನ್ನು ಮಂಡಿಸಿದರು. ಕಾಲೇಜಿನ ವಿದ್ಯಾರ್ಥಿಗಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ಇದೇ ಸಂದರ್ಭದಲ್ಲಿ ವಿವಿಧ ಕ್ರೀಡೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿಜೇತರಾದ ವಿದ್ಯಾರ್ಥಿನಿಯರಿಗೆ ಶಾಸಕ ಎಚ್.ಟಿ. ಮಂಜು ಬಹುಮಾನ ವಿತರಿಸಿ ಶುಭ ಹಾರೈಸಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಕೆ.ಆರ್.ಪೇಟೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ 3 ತಿಂಗಳಿಂದ ಅಕ್ಕಿ ನೀಡದೆ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ವಂಚನೆ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಜರ್ಮಲಿ ಗ್ರಾಮದ ನ್ಯಾಯಬೆಲೆ ಅಂಗಡಿಯಿಂದ ತಮಗೆ ಸಮರ್ಪಕವಾಗಿ ಅಕ್ಕಿ ನೀಡದೆ ವಂಚಿಸಿದ್ದು, ವಂಚಕರಿಂದ ಬಾಕಿ ಅಕ್ಕಿ ಕೊಡಿಸಿ ಹಾಗೂ ವಂಚಕರಿಗೆ ತಕ್ಕ ಶಿಕ್ಷೆ ನೀಡಿ ಎಂದು ಜರ್ಮಲಿ ಗ್ರಾಮ, ಹರವದಿ ಗ್ರಾಮ, ಕಾಮಯ್ಯನಹಟ್ಟಿ, ದಿಬ್ಬದಹಳ್ಳಿ, ಗೆದ್ದಲಕಟ್ಟೆ ಗ್ರಾಮಸ್ಥರು ಪ್ರತಿಭಟನೆ ಮೂಲಕ ಆಗ್ರಹಿಸಿದ್ದಾರೆ. ಅವರು ಭಾರತೀಯ ಕಮ್ಯುನಿಸ್ಟ್ ಪಕ್ಷದಡಿಯಲ್ಲಿ ಅಖಿಲ ಭಾರತ ಕಿಸಾನ್ ಸಭಾ ರಾಜ್ಯ ಉಪಾಧ್ಯಕ್ಷರಾದ ಎಚ್. ವೀರಣ್ಣ ನೇತೃತ್ವದಲ್ಲಿ ಪ್ರತಿಭಟಿಸಿದ್ದಾರೆ. ಪಟ್ಟಣದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಸ್ಮಾರಕದಿಂದ ಪ್ರತಿಭಟನಾ ಮೆರವಣಿಗೆ ಸಾಗಿ ಪಟ್ಟಣದ ಪ್ರಮುಖ ರಸ್ತೆ ವೃತ್ತಗಳಲ್ಲಿ ಸಂಚರಿಸಿ ತಹಶೀಲ್ದಾರರ ಕಚೇರಿಯಲ್ಲಿ ವಿರಮಿಸಿತು. ವಿವಿಧ ಗ್ರಾಮಗಳ ಮುಖಂಡರು, ಅನೇಕ ಪ್ರತಿಭಟನಾಕಾರರು ಮಾತನಾಡಿ, ನ್ಯಾಯಬೆಲೆ ಅಂಗಡಿಯಲ್ಲಾಗಿರುವ ಭ್ರಷ್ಟಾಚಾರ ತನಿಖೆಯಾಗಬೇಕು, ತಮಗೆ ನೀಡಬೇಕಾಗಿರೋ ಬಾಕಿ ಅಕ್ಕಿ ವಿತರಿಸಬೇಕು, ವಂಚಕರ ವಿರುದ್ಧ ದೂರು ದಾಖಲಿಸಿ ತಕ್ಕ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು. ಪ್ರತಿಭಟನಾ ನಿರತರು ಮುಖ್ಯಮಂತ್ರಿಗಳಿಗೆ ತಮ್ಮ ಹಕ್ಕುತಾಯ ಪತ್ರವನ್ನು ತಹಶೀಲ್ದಾರರ ಮೂಲಕ ನೀಡಿದ್ದು, ಪ್ರತಿಭಟನಾಕಾರರು ತಹಶೀಲ್ದಾರರಿಗೆ ವಿ.ಕೆ. ನೇತ್ರಾವತಿ ಅವರಿಗೆ ತಮ್ಮ ಹಕ್ಕುತಾಯ ಪತ್ರ ನೀಡಿದರು. ಈ ಸಂದರ್ಭದಲ್ಲಿ ಮಹಿಳೆಯರು, ಕೆಲ ಮಕ್ಕಳಾದಿಯಾಗಿ ಯುವಕರು, ಜರ್ಮಲಿ, ಗೆದ್ದಲಕಟ್ಟೆ, ಕಾಮಯ್ಯನಹಟ್ಟಿ, ಹರವದಿ, ದಿಬ್ಬದಹಳ್ಳಿ ಹಾಗೂ ವಿವಿಧ ಗ್ರಾಮಗಳ ನೂರಾರು ಅಖಿಲ ಭಾರತ ಕಿಸಾನ್ ಬಾದ ಪದಾಧಿಕಾರಿಗಳು, ಸದಸ್ಯರು, ಕಮ್ಯುನಿಸ್ಟ್ ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಮ್ದು ಗೆದ್ದಲಕಟ್ಟೆ ಜರ್ಮಲಿ ಗ್ರಾಮ ಪಂಚಾಯತಿ ಸೊಸೈಟಿಯಲ್ಲಿ ಸುಮಾರು 4 ಹಳ್ಳಿ ಬರ್ತಿದ್ದಾವೆ. ಜರ್ಮಲಿ, ಹರದಿ, ಗೆದ್ದಲಕಟ್ಟೆ, ದಿಬ್ಬದಹಳ್ಳಿ. ಜರ್ಮಲಿಯಲ್ಲಿ 1 ತಿಂಗಳು, ದಿಬ್ಬದಹಳ್ಳಿಯಲ್ಲಿ 1 ತಿಂಗಳು, ಗೆದ್ದಲಕಟ್ಟೆಯಲ್ಲಿ 2 ತಿಂಗಳು, ಹರದಿಯಲ್ಲಿ 3 ತಿಂಗಳು. ಸುಮಾರು ಈಗ ಇದೇ ಥರ ಎಲ್ಲ 4 ಹಳ್ಳಿಗಳಲ್ಲಿ ಪಡಿತರ ಚೀಟಿ ಅಕ್ಕಿಯನ್ನು ಕೊಡದೆ ಅಧಿಕಾರಿಗಳು ತೊಗೊಂಡು ಹೋಗ್ತಾ ಇದ್ದಾರೆ. ಬಂದು ಹಳ್ಳಿಗಳಿಗೆ ತೊಗೊಂಡೋಗಿ ಕೊಡ್ತೀವಿ, ಒಂದೇಟಿಗೆ 2 ತಿಂಗಳದ್ದು ಕೊಡ್ತೀವಿ, ಒಂದೇಟಿಗೆ 3 ತಿಂಗಳದ್ದು ಕೊಡ್ತೀವಿ. ಸ್ಟಾಕ್ ಬಂದಿಲ್ಲ. ಸರ್ಕಾರ ಮಟ್ಟದಿಂದಲೇ ನಮ್ಮ ಸೊಸೈಟಿಗೆ ಅಕ್ಕಿ ಬಂದಿಲ್ಲ, ಸಮಸ್ಯೆ ಇರೋ ಕಾರಣ ಬರ್ತದೆ, ಸ್ವಲ್ಪ ತಡ ಆಗುತ್ತೆ ಅಂತ ಈಗ ಆರ್ಕೆ ಉತ್ತರ ಕೊಟ್ಕೊಂತ ಇದೆ. ಸುಮಾರು ಈಗ 3 ತಿಂಗಳು ಹಿಂಗೆ ವಂಚಿಸಿದ್ದಾರೆ. ಈಗ ಕೂಡಲೇ ಈ ಭ್ರಷ್ಟ ಅಧಿಕಾರಿಗಳನ್ನು ಏನಿಲ್ಲ, ನಮ್ಮ ತಾಲೂಕು ಆಫೀಸಲ್ಲಿರೋ ಭ್ರಷ್ಟ ಅಧಿಕಾರಿಗಳನ್ನು, ಆಹಾರ ಇಲಾಖೆ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಿ ಮುಂದಿನ ಕ್ರಮ ಕೈಗೊಳ್ಳಬೇಕು. ಈಗೇನು 3 ತಿಂಗಳು ಅಕ್ಕಿಗಳು ಪಡಿತರ ಅಕ್ಕಿಯನ್ನು ನಮ್ಮ ಅತಿ ಹಿಂದುಳಿದ ತಾಲೂಕಿನಲ್ಲಿ ನಮ್ಮ ಗ್ರಾಮಗಳು, ಅತಿ ಬಡವರಿರೋ ಗ್ರಾಮಗಳು, ಕುಗ್ರಾಮಗಳು, ಗೆದ್ದಲಗಟ್ಟೆ ಇರ್ಬೋದು, ಹರಿದಿರ್ಬೋದು, ಜರ್ಮಲಿ ಇರ್ಬೋದು, ಯಾವ ಶ್ರೀಮಂತರೇನಿಲ್ಲ, ಎಲ್ಲ ಬಡ ಜನ ಇದ್ದಾರೆ, ಬಡ ಕುಟುಂಬದವರು, ಕೂಲಿ ಮಾಡಿ ಬದುಕೋಂಥ ಜನ ಇದ್ದಾರೆ. ದಿನ ಬೆಳಕಾದರೂ ಕೂಲಿ ಮಾಡಿ ಹೋಗಿ ಜೀವನ ಮಾಡಬೇಕು. ಇಲ್ಲಿ ಯಾರು ಶ್ರೀಮಂತರಿಲ್ಲ. ಇವರು ಕೊಡೋ ಅಕ್ಕಿಯಿಂದನೇ ಜೀವನ ಮಾಡೋ ಥರ ಇದ್ದಾರೆ. ಯಾರು ಹೊರಗಡೆ ದುಡ್ಡು ಕೊಟ್ಟು ತಗೊಂಡು ತಿನ್ನೋವಷ್ಟು ಯಾವ ಶ್ರೀಮಂತರೇನಿಲ್ಲ ಇಲ್ಲಿ. ಈ ಥರ ಇವರಿಗೆ ಈಗ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ದಯವಿಟ್ಟು ಈ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಮುಂದಿನ ಏನು ಬಾಕಿ ಇರೋ ಅಕ್ಕಿಯನ್ನು ಕೂಡಲೇ ವಿತರಣೆ ಮಾಡಬೇಕು. ಇಲ್ಲದಿದ್ದರೆ ನಾವು ತಾಲೂಕು ಆಫೀಸಿಗೆ ಮುತ್ತಿಗೆ ಹಾಕ್ತೀವಿ. ಇಲ್ಲಿ ನಮಗೆ ಸರಿಯಾದ ನ್ಯಾಯ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ DC ಕಚೇರಿಗೆ ಹೋಗಿ ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಅದೇ ಮುತ್ತಿಗೆ ಹಾಕೋ ಕೆಲಸ ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಮ್ಮ 4 ಗ್ರಾಮಸ್ಥರ ಪರವಾಗಿ ಮನವಿ ಮಾಡ್ತಿದ್ದೇನೆ. ಹೆಸರು ಡಿ. ಮಂಜುನಾಥ್, ಗೆದ್ದಲಗಟ್ಟೆ. ನನ್ನ ಹೆಸರು ಎಚ್. ವೀರಣ್ಣ ಅಂತೇಳಿ. ನಾನು ಅಖಿಲ ಭಾರತ ಕಿಸಾನ್ ಸಭಾ ರಾಜ್ಯ ಉಪಾಧ್ಯಕ್ಷರು. ಈಗಾಗಲೇ ಜರ್ಮಲಿ ಪಂಚಾಯತಿಯ ನ್ಯಾಯಬೆಲೆ ಅಂಗಡಿ ಹರವದಿ ಗ್ರಾಮಕ್ಕೆ 3 ತಿಂಗಳು, ಗೆದ್ದಲಗಟ್ಟೆ, ಕಾಮಯ್ಯನಹಟ್ಟಿ 2 ತಿಂಗಳು ಮತ್ತು ದಿಬ್ಬದಹಳ್ಳಿ, ಜರ್ಮಲಿಗೆ 1 ತಿಂಗಳು ಅಕ್ಕಿ ಕೊಟ್ಟಿಲ್ಲ ಅಂತಕ್ಕಂಥದ್ದು 28ನೇ ತಾರೀಕು ಮೇ ತಿಂಗಳಲ್ಲಿ ಅರ್ಜಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ಮೇಡಮ್ ಅವರಿಗೆ. ಇದುವರೆಗೂ ಸಹಿತ ಯಾವುದೇ ಕ್ರಮ ಆಗಿಲ್ಲ ಅಂತೇಳಿ ಇವತ್ತೇನು ಆ ಹಳ್ಳಿಗಳ ಫಲಾನುಭವಿಗಳು ಮತ್ತು ನಮ್ಮ ಕಿಸಾನ್ ಸಭಾ ಕಾರ್ಯಕರ್ತರು ಸೇರಿ ನಮಗೆ ಅಕ್ಕಿ ಕೊಡಿ ಮತ್ತು ಅಕ್ಕಿ ಯಾಕೆ ಕೊಟ್ಟಿಲ್ಲ ಅಂತಕ್ಕಂಥದ್ದು ತನಿಖೆ ಮಾಡಿ ಮತ್ತು ಅಕ್ಕಿ ಕೊಡದೇ ಇರೋದಕ್ಕೆ ಕಾರಣಕರ್ತರು ಯಾರು, ಅಧಿಕಾರಿಗಳಾಗಿರ್ಬೋದು, ಯಾವುದೇ ವ್ಯಕ್ತಿಗಳಾಗಿದ್ದರೂ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಕಾನೂನು ಕ್ರಮ ಜರುಗಿಸ್ರಿ ಅಂತೇಳಿ ಇವತ್ತು ಹೋರಾಟ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ತಾಲೂಕಿನ ಅನೇಕ 15 ಬೇಡಿಕೆಗಳನ್ನು ಇಟ್ಟುಕೊಂಡು ಒಂದು ಮನವಿ ಕೊಟ್ಟಿದ್ದೀವಿ. ಕೂಡ್ಲಿಗಿ ಪಟ್ಟಣದಲ್ಲಿ ಬೀದಿ ದೀಪಗಳು ಹತ್ತುತ್ತಾ ಇಲ್ಲ ಮತ್ತು ಕೆರೆಗಳಿಗೆ 74 ಕೆರೆಗಳಿಗೆ ನೀರಿಲ್ಲ. ಆಮೇಲೆ APMCಯಲ್ಲಿ ಇವತ್ತೀಗಾಗಲೇ ರಾಗಿ ಮತ್ತು ಜೋಳ ಖರೀದಿ ಕೇಂದ್ರಗಳಲ್ಲಿ ಅವ್ಯವಹಾರ ನಡೀತಾ ಇದೆ.
ಇನ್ನು ಅನೇಕ ಸಮಸ್ಯೆಗಳು ಇವತ್ತು ರೈತರಿಗೆ ಬೀಜ ಗೊಬ್ಬರ ಕೊಡುವುದರಲ್ಲಿ IDF ನಂಬರ್ ಅಂತೇಳಿ ಮಾಡಿಸೋದ್ರಿಂದ ರೈತರು ಬಿತ್ತನೆಗೆ ಬೀಜ ಗೊಬ್ಬರ ಕೃಷಿ ಇಲಾಖೆಯಿಂದ ಸಮಸ್ಯೆ ಆಗ್ತಿದೆ. ಇಂಥ ಅನೇಕ ಸಮಸ್ಯೆಗಳನ್ನು ಇಟ್ಟುಕೊಂಡು ಆಸ್ಪತ್ರೆಗಳಲ್ಲಿ ರೋಗಿಗಳನ್ನು ದಿನನಿತ್ಯ ಬೇರೆ ಬೇರೆ ಕಡೆ ವೈದ್ಯಕೀಯ ಹೆಚ್ಚಿನ ಚಿಕಿತ್ಸೆಗೆ ಕಾರಣ ಹೇಳಿ ಕಳಿಸ್ತಾ ಇದ್ದಾರೆ ಮತ್ತು ಅನೇಕ ವೈದ್ಯಕೀಯ ಸೌಲಭ್ಯಗಳು ಇಲ್ಲಿ ಇಲ್ಲ. ಇಂಥ ಬೇಡಿಕೆಗಳನ್ನು ಇಟ್ಟುಕೊಂಡು ಹೋರಾಟ ಮಾಡಿದ್ದೀವಿ. ಮೂಲ ನಮಗೆ ಅರವದಿ ಗ್ರಾಮ ಮತ್ತು ಗೆದ್ದಲಗಟ್ಟೆ ಕಾಮಾಯಿನಟ್ಟಿ ಜರ್ಮಲ್ಲಿ ಅಕ್ಕಿ ಬೇಕು. ಈ ಅಕ್ಕಿ ಪಡಿತರ ಬಡವರ ಸಿದ್ದರಾಮಯ್ಯವರ ಸರ್ಕಾರದ ಒಂದು 5ನೇ ಗ್ಯಾರಂಟಿಯ ಒಂದು ಯೋಜನೆ. ಆದರೆ ಇಲ್ಲಿ 3 ತಿಂಗಳ ಅಕ್ಕಿ ಕೊಟ್ಟಿಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ಹೋರಾಟ, ಆ ಗ್ರಾಮದ ಜನರ ಮನವಿ. ಆದರೆ ಅಧಿಕಾರಿಗಳು ಈಗಾಗಲೇ ತುಂಬ ಹಾಕ್ಸ್ಕೊಂಡಿದ್ದಾರೆ. ಅಕ್ಕಿ ಯಾಕೆ ನೀವು ಕೊಟ್ಟಿಲ್ಲ, ನೀವು ಇಸ್ಕೊಂಡಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಪ್ರತಿ ತಾಲೂಕಿನ ಎಲ್ಲ ನ್ಯಾಯಬೆಲೆ ಅಂಗಡಿಯವರು ಅಕ್ಕಿ ಕೊಡ್ತೀವಿ, ಲಾಸ್ಟು ಆಗುತ್ತೆ ತುಂಬ ಅಕ್ಕಿ ಅಂತಕ್ಕಂಥದ್ದು ಹೇಳೋದು ವಾಡಿಕೆ ಎಲ್ಲ ಅಂಗಡಿ ನ್ಯಾಯಬೆಲೆ ಅಂಗಡಿಗಳವರು. ಆದರೆ ಇಲ್ಲಿ ಅಕ್ಕಿ ಕೊಡ್ತೀವಿ ಅಂತೇಳಿ 3 ತಿಂಗಳು ತುಂಬ ಹಾಕ್ಸ್ಕೊಂಡಿದ್ದಾರೆ, ಯಾರಿಗೂ ಅಕ್ಕಿ ಕೊಟ್ಟಿಲ್ಲ. ನಮ್ಮ ಬೇಡಿಕೆ ಇಷ್ಟೇ, ಸಂಬಂಧಪಟ್ಟ ಅಧಿಕಾರಿಗಳು ತನಿಖಾ ತಂಡ ಜಿಲ್ಲಾ ಮಟ್ಟದಲ್ಲಿ ರಚನೆ ಮಾಡಿ ತನಿಖೆ ಮಾಡಲಿ. ಇವತ್ತು ಜನಗಳಿಗೇನಾದರೂ ಅಕ್ಕಿ ಕೊಟ್ಟಿದ್ದು, ಅಕ್ಕಿ ತೊಗೊಂಡಿದ್ದೀವಿ ಅನ್ನೋದಾದರೆ ಅವರಲ್ಲಿ ಏನಾದರೂ ದಾಖಲಾತಿ ಇದ್ದು ಆ ಜನರು ತೊಗೊಂಡಿದ್ರೆ ಅಕ್ಕಿ ಕೊಡೋದು ಬೇಡ. ಇವತ್ತು ಅಕ್ಕಿ ಕೊಟ್ಟಿಲ್ಲ ಅಂತೇಳಿ ಕೇಳ್ತಾ ಇದ್ರು ಸಹಿತ ಅಕ್ಕಿ ಕೊಟ್ಟಿಲ್ಲ ಅಂದರೆ ಇದಕ್ಕೆ ಯಾವ ಅಧಿಕಾರಿಗಳು ಶಾಮೀಲಿದ್ದಾರೆ, ಅಧಿಕಾರಿಗಳ ಪಾತ್ರ ಏನು, ಯಾಕೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಮನವಿ. ಅಖಿಲ ಭಾರತ ಕಿಸಾನ್ ಸಭಾ ಈಗಾಗಲೇ ಸ್ಪಷ್ಟವಾಗಿ ತೀರ್ಮಾನ ತಗೊಳ್ತಾ ಇದೆ. ಯಾವುದೇ ಬಡವರ ಸಮಸ್ಯೆಗಳಿಗೆ, ರೈತರ ಸಮಸ್ಯೆಗಳಿಗೆ, ಅದರಲ್ಲಿ ಕಡುಬಡವರು ಶಾಸಕರು ಹೇಳಿದ್ದಾರೆ, ಆ ಹಳ್ಳಿಯಲ್ಲಿರುವವರು ಕಡುಬಡವರು, ಆ ಬಡವರ ಅಕ್ಕಿ ತಿಂದವರು ಯಾರನ್ನೂ ಸಹಿತ ಸಹಿಸಲ್ಲ, ಕ್ರಮ ಕೈಗೊಳ್ಬೇಕಂತೇಳಿ. ಈಗ 10-15 3 ತಿಂಗಳುಗಳಾದರೂ ಸಹಿತ ಕ್ರಮ ಆಗ್ತಾ ಇಲ್ಲ. ಇದು ಯಾಕೆ ಅಂತಕ್ಕಂಥದ್ದು ಅಧಿಕಾರಿಗಳ ಮೇಲೆ ನಮಗೆ ಅನುಮಾನ ಆಗ್ತಾ ಇದೆ. ಇದರಲ್ಲಿ ಅಧಿಕಾರಿಗಳ ಪಾತ್ರ ಪ್ರಮುಖವಾಗಿದೆ. ಯಾರ ರಾಜಕೀಯ ಕೈವಾಡ ಇದೆಯೋ ಗೊತ್ತಾಗ್ತಿಲ್ಲ. ನಾವು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಅರವದಿ ಗ್ರಾಮ, ಜರ್ಬಲಿ, ಗೆದ್ದಲಗಟ್ಟೆ, ಕಾಮಾಯಿನಟ್ಟಿ ಯಾವುದೇ ಹಳ್ಳಿಗಳ ಫಲಾನುಭವಿಗಳಿಗೆ ಈ ಕೂಡಲೇ 3 ತಿಂಗಳ ಅಕ್ಕಿ ಕೊಡಬೇಕು ಮತ್ತು ಈ ತಿಂಗಳು ಅಕ್ಕಿ ಕೊಡಬೇಕು. ಇದು ನಮ್ಮ ಕಿಸಾನ್ ಸಭಾದ ಹೋರಾಟ. ಇಡೀ ಹಳ್ಳಿಗಳ ಎಲ್ಲ ಹಳ್ಳಿಯ ಪಡಿತರ ಚೀಟಿಯ ಫಲಾನುಭವಿಗಳ ರೈತರ ಇದು ಹೋರಾಟದ ಮನವಿ. ಈ ಹೋರಾಟ ಇಟ್ಟುಕೊಂಡು ನಾವು ಮನವಿ ಮಾಡ್ತಿದ್ವಿ. ಅಧಿಕಾರಿಗಳು ಹೇಳಿದ್ದಾರೆ ಇವತ್ತು ಸಾಯಂಕಾಲನೇ ಯಾವತ್ತು ಅಕ್ಕಿ ಕೊಡ್ತೀವಿ ಅಂತಕ್ಕಂಥದ್ದು ಹೇಳ್ತೀವಿ. ಮತ್ತು ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಇವತ್ತು ಮನೆಗೆ ಭೇಟಿ ಮಾಡಿ ತನಿಖೆ ಮಾಡ್ತೀವಿ ಮತ್ತು ನಮ್ಮ DD ಅವರಿಗೆ ಮತ್ತು DC ಅವರಿಗೆ ಮತ್ತು ಮೇಲಧಿಕಾರಿಗಳಿಗೆ ಇದ್ರ ಬಗ್ಗೆ ಗಮನಕ್ಕೆ ತರ್ತೀವಿ. ಈ ಕೂಡಲೇ ಕ್ರಮ ಕೈಗೊಳ್ತೀವಿ ಅಂತ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ ತಮ್ಮೆಲ್ಲರಿಗೂ ಮತ್ತು ನಮ್ಮ ಹೋರಾಟದಲ್ಲಿ ಭಾಗವಹಿಸಿದ್ದಕ್ಕಂಥ ಎಲ್ಲರಿಗೂ ಒಂದು ಆಶ್ವಾಸನೆಯನ್ನು ನೀಡಿದ್ದಾರೆ. ಆ ಭಾಗವಾಗಿ ಇವತ್ತು ಹೋರಾಟವನ್ನು ಮುಂದೂಡಿದ್ದೀವಿ. ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆ ಒಂದು ನ್ಯಾಯಕ್ಕಾಗಿ, ಅಕ್ಕಿ ಕೊಡುವುದಕ್ಕಾಗಿ, ಅಕ್ಕಿ ಕೊಡೋವರೆಗೂ ಸಹಿತ ಹೋರಾಟ ಮಾಡ್ತೀವಿ. ಅಕ್ಕಿ ಕೊಡಬೇಕು, ಇಷ್ಟೇ ನಮ್ಮ ಹೋರಾಟ. ನಮ್ಮ ಹೆಸರು ವೀರಣ್ಣ H, ಅಖಿಲ ಭಾರತ ಕಿಸಾನ್ ಸಭಾ ರಾಜ್ಯ ಉಪಾಧ್ಯಕ್ಷರು, ಕೂಡ್ಲಿಗಿ. ಏನಮ್ಮ ಹೆಸರು? ತುಪ್ಪದಮ್ಮ. ಏನಮ್ಮ ಸಮಸ್ಯೆ? ನಮಗೆ ಅಕ್ಕಿ ಟ್ರಬಲ್ ಆಗೈತ್ರಿ. 4 ತಿಂಗಳು ಅಕ್ಕಿನೇ ಕೊಟ್ಟಲ್ಲ. 4 ತಿಂಗಳು ಊಟ ಮಾಡಕ್ಕನೇ ಇಲ್ಲ. ನಮಗೆ ಗಂಡಿಲ್ಲ, ಮಕ್ಕಳಿಲ್ಲ, ಹೊಲ ಇಲ್ಲ. ನಾವ್ ಯಾವ ತರ ಜೀವನ ಮಾಡ್ಬೇಕು? ಸೊಸೈಟಿ ಕೇಳಿದ್ರೆ ಏನ್ ಹೇಳ್ತಾರ? ಅವನು ತಂಬಾಕ್ರಿ ಲೋಡ್ ಬರ್ತಂತಾನೆ ಅವ್ನು ಮಾರ್ಕೆಟ್ ತಿಂದಾನೆ. ಏನ್ ಮಾಡಿ ನಮಗೆ ಗೊತ್ತಿಲ್ಲ, ನಮಗೆ ಕೊಟ್ಟಿಲ್ಲ. ಎಷ್ಟು ತಿಂಗಳಿಂದ ಕೊಟ್ಟಿಲ್ಲ? ಒಟ್ಟು 4 ತಿಂಗಳು ಕೊಟ್ಟಿಲ್ಲ ಸರ್. ನಮಗೆ ಕೆಲವರಿಗೆ ಕೊಟ್ಟಾನೆ, ಕೆಲವರಿಗೆ ಕೊಟ್ಟಿಲ್ಲ. ಎಷ್ಟು ಮಂದಿ ಕೊಟ್ಟಿಲ್ಲ ಅಂದಾಜು? ಅದೆಲ್ಲ ನಾನ್ ಲೆಕ್ಕ ಅಂದಾಜಮ್ಮ ನಿಮ್ ಅಕ್ಕಿ ಕೊಡ್ತಾ ಇಲ್ಲ 2-3 ತಿಂಗಳಿಂದ. ವಿಚಾರ ಮಾಡಿದ್ರೆ ಏನು ಹೇಳ್ತಾರೆ ಅವರು ತಮ್ಮ ತಗೊಂಡ್ಮೇಲೆ ಈಗ 2 ತಿಂಗಳು ಒಟ್ಟಿಗೆ ಸೇರಿಸಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅವರು. ಅದು ಏನಂತ ಇನ್ನೂ ಇದುವರೆಗೂ ಕೊಟ್ಟಿಲ್ಲ, ಅಕ್ಕಿ ಅಂತ ಕೊಟ್ಟಿಲ್ಲ. ಎಲ್ಲರಿಗೆ ಎಷ್ಟು, ಗ್ರಾಮಕ್ಕೆ ಎಷ್ಟು ಮಂದಿ ಕೊಟ್ಟಿಲ್ಲ ಅಂದಾಜು? ಎಲ್ರಿಗೂ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ನಮ್ಮ ಕಾಮಾಯಿನಟ್ಟಿನ ಯಾರಿಗೂ ಕೊಟ್ಟಿಲ್ಲ. ಎಷ್ಟು ಕಾರ್ಡ್ ಇದಾವೆ? ಸುಮಾರು ಗೆದ್ದಲಗಟ್ಟೆ ಮತ್ತು ಕಾಮಾಯಿನಟ್ಟಿ ಸೇರಿ 450 ಕಾರ್ಡ್ ಇರ್ಬೋದು. ಅವಕ್ಕೂ ಕೊಟ್ಟಿಲ್ಲ, ಒಬ್ರಿಗೂ ಕೊಟ್ಟಿಲ್ಲ. ವಿಚಾರ ಮಾಡಿದ್ರೆ ಏನು ಹೇಳ್ತಾರೆ? ಅದೇ ಹೇಳ್ತಿರೋದು ಸರ್, ನಾವು ತಗೊಂಡ್ಮೇಲೆ ಈಗ ಈ ತಿಂಗಳು ತಗೊಂಡಿರ್ತಾರೆ, ಮುಂದಿನ ತಿಂಗಳು ಈ ತಿಂಗಳು ಸೇರಿಸಿ 2 ತಿಂಗಳು ಸೇರಿಸಿ ಕೊಡ್ತೀವಪ್ಪ ಅಂತ ಹೇಳ್ತಾರೆ. ಬಂದಿಲ್ಲ ಅಂತ ಹೇಳ್ತಿದ್ದಾರೆ, ಬಂದಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಪಾಲಯ್ಯ ಅಂತೇಳಿ. ಗಿರೀಶ್ ಅಂತ ಹೇಳ್ಬಿಟ್ಟು ಅರವದಿ ಗ್ರಾಮ ಅಖಿಲ ಭಾರತ ಕಿಸಾನ್ ಸಭಾದ ಸದಸ್ಯರಾಗಿ ನಾವು ಇದ್ದೀವಿ. ಈಗ ನಾವು ಕಳೆದ ಬಾರಿ ಈಗ 1 ವಾರದ ಕೆಳಗಡೆ ಒಂದು ಮನವಿ ಕೊಟ್ಟಿದ್ದೀವಿ ಅಕ್ಕಿಗೋಸ್ಕರ. ಯಾವ ಕಾರಣಕ್ಕೂ ಅದು ಅಕ್ಕಿ ಯಾವ ತನಿಖೆನೂ ಮಾಡಿಲ್ಲ, ಯಾವ ಅಧಿಕಾರಿನೂ ಅಲ್ಲಿಗೆ ಬಂದಿಲ್ಲ. ಯಾವುದೂ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ತಿಳಿಸಿದ್ದೀವಿ.
ಮಾಧ್ಯಮದರು ಅದನ್ನು ಸುದ್ದಿ ಮಾಡಿದರು. ಆದರೆ ಅದಕ್ಕೆ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿಲ್ಲ. ಅದರ ಸಲುವಾಗಿ ಇವತ್ತು ಕೂಡ್ಲಿಗಿ ತಾಲೂಕು ದಂಡಾಧಿಕಾರಿಗೆ ಒಂದು ಮನವಿ ಕೊಡಬೇಕಂತ ನಾವು ಇಲ್ಲಿ ಬಂದಿದ್ದೀವಿ. ಈಗ ಆಲ್ರೆಡಿ ಕೊಟ್ಟಿದ್ದೀವಿ. ಅವರು ನಮಗೆ ಹೇಳಿದ್ದಾರೆ ಸಾಯಂಕಾಲ ಮಟ್ಟಕ್ಕೆ ನಾವು ಸಾಯಂಕಾಲ ತಿಳಿಸ್ತೀವಿ, ನಾವು ಅದನ್ನು ತನಿಖೆ ರೂಪಿಸ್ತೀವಿ ಅಂತಂದು ಹೇಳಿದ್ದಾರೆ. ಅದಕ್ಕೆ ನಾವು ತನಿಖೆ ರೂಪಿಸಿರೋಂಥ ವಂದನೆಗಳನ್ನು ಹೇಳ್ತಾ ನಿಮ್ಮ ಮಾಧ್ಯಮ ಮಿತ್ರರಿಗೆ ಎರಡು ಮಾತನ್ನು ಹೇಳಿ. ನ್ಯೂಸ್ ಸಂಗಮಕ್ಕಾಗಿ ವಿಜಿ ರುಷ್ಪೇಂದ್ರಪ್ಪ, ಕೂಡ್ಲಿಗಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಶ್ರೀ ಸಾಯಿ ಬಡಾವಣೆಯಲ್ಲಿರುವ ಶ್ರೀ ಶಿರಡಿ ಬಾಬಾ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಶಾಲನಗರ ತಾಲೂಕಿನ ಮದ್ದಾಪುರ ಸಮೀಪದ ಬ್ಯಾಡಗೊಟ್ಟಹಾಡಿಯಲ್ಲಿ ಮಲೇರಿಯಾ ವಿರೋಧಿ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿ ಜಿಲ್ಲೆಯ ಅಥಣಿ ಗುರುದೇವ ಆಯುರ್ವೇದ ಆಸ್ಪತ್ರೆಯಲ್ಲಿ ವಿಶ್ವ ನರ್ಸ್ಗಳ ದಿನಾಚರಣೆಯನ್ನು ಆಚರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.